ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವಾಗ ಉಜ್ಜಯಿನಿಂದ ರೆಡಿ ಆದ್ವಿ. ಉಜ್ಜಯಿನ್ ಮಹಾಕಾಲೇಶ್ವರಿಂದ ನೆಕ್ಸ್ಟ್ ಓಂಕಾರೇಶ್ವರ್ಗೆ ಹೊರಟಿದ್ವಿ. ಇಲ್ಲಿಂದ 140 ಕಿಲೋಮೀಟರ್ಸ್ ಇದೆ, 4 ಅವರ್ಸ್ ತೋರಿಸ್ತಿದೆ. ನಮ್ಮ ಬೇಬಿನೂ ರೆಡಿಯಾಗಿದೆ. ಹುಡುಗ ನೋಡಿ, ಹಾಯ್. ಇಲ್ಲಿ ರೂಮು ಬರೀ 500 ರೂಪಾಯಿಗೆ ರೂಮ್ ಕೊಡಿಸ್ತಾ. ಬನ್ನಿ ಓಡೋಣ. ಓಂ ಗಣಪತಾಯ ನಮಃ. ಕಾಪಾಡಪ್ಪ. जय महाकाल. ये द होली रिवर शिप्रा. ಇಲ್ಲಿ ಎಂಟ್ರ್ ಆದ್ವಿ. ಬಸ್ಸಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಗಂಟ ಫುಲ್ ರಾಜಸ್ಥಾನ್, ಅಲ್ಲೆಲ್ಲ ಶೆಕೆ ಅಂದರೆ ಶೆಕೆ. ನಮ್ಮ ಇಂಡಿಯಾದಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಗಂಟ ವೆದರ್ ಎಷ್ಟು ಡಿಫ್ರೆಂಟ್ ಇರ್ತದಲ್ಲ, ಫುಲ್ ಡಿಫರ್ ಆಯ್ತದೆ. ಇದು ನರ್ಮದಾ ನದಿ, ದ ರಿವರ್ ನರ್ಮದಾ. ಇನ್ನೇನು ತಲುಪಕ್ಕಾಯ್ತು ಓಂಕಾರೇಶ್ವರ ಟೆಂಪಲ್. ಇನ್ನೊಂದು 15 ಕಿಲೋಮೀಟರ್ ಇದೆ. ಅದು ನರ್ಮದಾ ರಿವರ್ ತಟದಲ್ಲೇ ಇರೋದು. ಏನು ಎಂಟ್ರ್ ಆದ್ವಿ ಓಂಕಾರೇಶ್ವರ್. जय ओमकारेश्वर बाबा. भाई मंदिर जाने के लिए कैसा? मंदिर जाने के लिए यहाँ पे गाड़ी लगा दो, प्राइवेट पार्किंग है। मंदिर के साइड पे आगे जाने के बोट से जाना पड़ेगा। प्राइवेट पार्किंग कहाँ है? पार्किंग यही है। लगेज भी रख सकता है उसमें, बाइक में ही लगेज रख सकता है। लगेज वगैरह तो यहाँ पे नहीं लगा तू? ಇಲ್ಲಿ ಪಾರ್ಕಿಂಗ್ ಹಾಕಿದೆ. ಇದು ಫ್ರೀ ಪಾರ್ಕಿಂಗ್, ಬಟ್ ಲಗೇಜಲ್ಲಿ ಅಂಗಡಿಲಿ ಇಟ್ಬಿಟ್ಟು ಪ್ರಸಾದ ತಗೊಂಡು ನದಿ ದಾಟಿ ಹೋಗ್ಬೇಕು ಆ ಕಡೆ ಮಂದಿರ್ಗೆ.
देखना पीछे दिख रहा है। ಇದು ಇಲ್ಲಿ ಲಗೇಜ್ ಇಟ್ಟಾಯಿತು. ಇಲ್ಲಿ ಲಗೇಜ್ ಇಟ್ಟು ಬೈಕ್ ಆ ಕಡೆ ನಿಲ್ಲಿಸ್ಬಿಟ್ಟು ಇವಾಗ ಇಲ್ಲೇ ಪ್ರಸಾದ ತೊಗೊಂಡು ಬೋಟಿಂಗ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ 2 ಮಂದಿರ ಇದೆ, ಒಂದು ಓಂಕಾರೇಶ್ವರ ಮತ್ತು ಇನ್ನೊಂದು ಮಮ್ಮಲೇಶ್ವರ ಅಂತ ಇದೆ. 2 ಗೊತ್ತಿದ್ರೆ ಒಂದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. 2 ಹೋಗಬೇಕು. ಸೊ ಬೋಟಿಂಗ್ 200 ರೂಪಾಯಿ ಹೇಳ್ತಿದ್ದಾರೆ, ಶೇರಿಂಗ್. ಸಿಂಗಲ್ ಆದರೆ 700-800. ಸೊ ಇದರಲ್ಲಿ ಹೋಗುವ. ಹಾಂ, ಇವಾಗ केवल राम घाट ಇವಾಗ ಬೋಟಲ್ಲಿ ಹೋಗಬೇಕು. ಬೋಟ್ ಶೇರಿಂಗ್ ಆದರೆ 150-200 ರೂಪಾಯಿ ಅಂದರು. ಕರ್ಕೊಂಡೋಗಿ ವಾಪಸ್ ಕರ್ಕೊಬರ್ತಾರೆ. 4 ಜಾಗ ತೋರಿಸ್ಬಿಟ್ಟು. ಇನ್ನು ಸಿಂಗಲ್ ಪರ್ಸ್ನಲ್ ಆದರೆ ಇವ್ರು 1000 ಹೇಳಿದ್ರು. ಸಿಂಗಲ್ ಆದರೆ ಸಪ್ರೇಟ್ ಟೈಮ್ ಸೇವ್ ಆಯ್ತದೆ. ಶೇರಿಂಗ್ ಆದರೆ 10 ಜನ ಕರ್ಕೊಂಡು ಹೋಗ್ತಾರೆ. 10 ಜನಕ್ಕೆ ವೆಯ್ಟ್ ಮಾಡಿಕೊಂಡು ಬರೋ ಗಂಟ ಆ ಥರ. ಸೊ ಇವಾಗ ನಾನು ಸಿಂಗಲ್ಲೇ ಹೋಗ್ತಿದ್ದೀನಿ. ಹಂಗೂ 4 ಜಾಗ ಅಂದರೆ ಒಂದು ಓಂಕಾರೇಶ್ವರ್ ನೋಡಿ, ಇದು ಓಂಕಾರೇಶ್ವರ್. ಹಾಂ, ಇದು ಓಂಕಾರೇಶ್ವರ ಮಂದಿರ್. ಆಮೇಲೆ ಇನ್ನೊಂದು ಕಡೆ ಈ ಕಡೆ ಮಮ್ಮಲೇಶ್ವರ ದೇವಸ್ಥಾನ ಇದೆ. ಇದೆರಡು ಸೇರಿ ಒಂದು ಜ್ಯೋತಿರ್ಲಿಂಗ ಅಂತಾರೆ. ಇದೆರಡು ಮುಗಿಸ್ಕೊಂಡು ಇನ್ನು ಆ ಕಡೆ ಡ್ಯಾಮ್ ಕಾಣಿಸ್ತಿದೆಯಲ್ಲ, ಅದು ಆ ಕಡೆ ಸಂಗಮ್ ಅಂದರೆ 2 ನದಿ, ನರ್ಮದಾ ಮತ್ತು ಕಾವೇರಿದು. ಕಾವೇರಿ ಅಂದರೆ ನಮ್ಮ ಕೊಡಗಿನ ಕಾವೇರಿ ಅಲ್ಲ, ಇಲ್ಲೂ ಒಂದು ಕಾವೇರಿ ಅಂತ ಇದೆ. ಇದೆರಡರದ್ದು ಸಂಗಮ ಆಗುತ್ತೆ. ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಬನ್ನಿ ಹೋಗೋಣ ಬೋಟಿಂಗ್. ನೋಡಿ ಇಲ್ಲೇ ಬೋಟ್ಗಳೆಲ್ಲ ನಿಂತಿದೆ. ಇದು ಬೋಟ್. और भाई हाय हाय. पहले संगम जा रहे हो क्या? बस इವಾಗ संगम ಹೋಗ್ತಿದ್ದೀವಿ. कहाँ संगम? संगम है सर, त्रिवेणी संगम. त्रिवेणी. त्रिवेणी. त्रि- यहाँ पर ति- 3 नदियों का जल मिल.
ಇದೇ ಸಂಗಮ್. ಇದೇ ಸಂಗಮ್ ನೋಡಿ. ಅಂದರೆ ಇಲ್ಲಿ ಡ್ಯಾಮ್ ಇದೆಯಲ್ಲ, ಈ ಡ್ಯಾಮಿಂದ ಆ ಕಡೆ ಇರೋದು ನರ್ಮದಾ ರಿವರ್. ಅದು ನರ್ಮದಾ ರಿವರ್ ಬರ್ತಿದೆ ಈ ಕಡೆಯಿಂದ. ಇನ್ನು ಆ ಕಡೆಯಿಂದ ಕುವೇರಿ ಅಂತಾರೆ, ಕುವೇರಿ ರಿವರ್. ಕಾವೇರಿ ಅಂತಲೂ ಸ್ಪೆಲ್ ಮಾಡ್ತಾರೆ. ಕುವೇರಿ ರಿವರ್ ಆ ಕಡೆಯಿಂದ ಬರ್ತಿರೋದು. ಇದೆರಡು ಇಲ್ಲಿ ಸಂಗಮ ಆಗಿ ಏಕೋನ್ಸ ಯಹ ತಾವಾ ಪವರ್ ಹೌಸ್ ಮಾಡಿದ್ದಾರೆ. ಹಾಂ, ಕುವೇರಿ ಅದು ತಾವಾ ನದಿ. ಇದು 3 ರಿವರ್ ಸೇರಿ ಸಂಗಮ आगे त्रिवेणी संगम. और जा कहाँ रहा है? जिस पहाड़ी के साइड ये जो पहाड़ी दिख रहा है ना, हाँ, यहाँ से नीचे चले जाती है नर्मदा नदी. हाँ, नर्मदा ऐसे जा रहा है. हाँ, इस साइड. हाँ, ये कुवेरी नदी का जल यहाँ से मिलके इस साइड चले जाता है, आधा इस साइड हो जाता है. ये जो पहाड़ी कुवेरी नदी वहाँ से आ रहा है ना. हाँ, ये जो पहाड़ी दिख रहा है ना, हाँ, इसके चारों ओर जल है. ये ओम के आकार में बना हुआ है पहाड़ी. अच्छा. हाँ हाँ, ಇದು ಈ ಬೆಟ್ಟ ಇದೆಯಲ್ಲ, ಇದು ಓಂ ಆಕಾರದಲ್ಲಿದೆ ಬೆಟ್ಟ. ಇದ್ರ ಫುಲ್ ಸುತ್ತ ಇದು ಐಲ್ಯಾಂಡ್. ಇದು ಐಲ್ಯಾಂಡ್ ಸುತ್ತ ನೀರಿದೆ ಇದ್ರದ್ದು. ಕಾವೇರಿ ಮತ್ತು ನರ್ಮದಾ 2 ರಿವರೂ ಇದೆ ಇದರಲ್ಲಿ. ಓಂಕಾರೇಶ್ವರ ಬೆಟ್ಟ ಅಂತಲೂ ಅಂತಾರೆ ಇದಕ್ಕೆ. ಇದೆ ನೋಡಿ. ಅಲ್ಲಿ ಮುಂದೆ ಕಾಣಿಸ್ತಿದೆ, ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಶಂಕರಾಚಾರ್ಯ ಅವ್ರದ್ದು ಮೂರ್ತಿ ಮಾಡಿದ್ದಾರೆ. ಇದ್ರಲ್ಲಿ ಕಾಣಿಸ್ತಿದೆ, ಎಲ್ಲ ಗೊತ್ತಾಗ್ತಿಲ್ಲ. ಶೂಸ್ ಇಲ್ಲೇ ಬಿಟ್ಟೆ ಬೋಟಲ್ಲೇ, ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ. हाँ हाँ जी, मैं इधर ही बोल रहा हूँ. ओके, बताओ. 780 780 582. ಹೋಗ್ತಾ ಇದ್ದೀನಿ ದರ್ಶನಕ್ಕೆ. ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಓಂಕಾರೇಶ್ವರ ಜ್ಯೋತಿರ್ಲಿಂಗ. ನೋಡಿ, ಇದೆ ಎಂಟ್ರೆನ್ಸ್. ಇಲ್ಲಿ ಕ್ಯಾಮ್ರಾ ಅಲೋ ಇದೆ, ಇಲ್ಲಿ ಅಲೋ ಇದೆ ಕ್ಯಾಮ್ರಾ. ಇದು ಉಜ್ಜಯಿನ್ಲಿ ಅಲೋ ಇರಲಿಲ್ಲ, ಮಹಾಕಾಲೇಶ್ವರ್ಲಿ. ಇದು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ದೇವಸ್ಥಾನ ಮೇಲಿರೋದು, ಕೆಳಗಿಂದ ಬೋಟಿಂದ ಎಳೆದು ಸ್ಟೆಪ್ಸ್ ಹತ್ಕೊಂಡು. ದರ್ಶನ ಮುಗೀತು ದೇವ್ರದ್ದು. ಜೈ ಓಂಕಾರೇಶ್ವರ ಬಾಬಾ. ಹೊರಗೆ ಬಂದಾಯಿತು. ಇವಾಗ ನೆಕ್ಸ್ಟ್ ಮಮಲೇಶ್ವರ ಜ್ಯೋತಿರ್ಲಿಂಗ ಹೋಗ್ಬೇಕು. ಬನ್ನಿ. ಓಂಕಾರೇಶ್ವರ ದರ್ಶನ ಮುಗೀತು. ಇವಾಗ ಮಮಲೇಶ್ವರ್ಗೆ ಹೋಗೋಣ. ನಮ್ಮ ಸಪ್ನಾ ಬೋಟ್, ಇದರ ಹೆಸರು ಸಪ್ನಾ ಬೋಟ್ ಬಂತು.
ಹೊಟ್ಟೆ ಸಿತ್ತು, ಅದಕ್ಕೆ ಸ್ವಲ್ಪ ತಿನ್ನುವ ಅಂತ ಬಂದೆ. ನೋಡಿ ಇದೇನೆಂದರೆ ಕಚೋರಿ. ಕಚೋರಿನ ಫುಲ್ಲು ಪುಡಿ ಪುಡಿ ಮಾಡಿ ಹಾಕಿ ಈ ಸಬ್ಜಿ, ಈ ಪಲ್ಯ ಟೈಪ್ ಹಾಕಿ, ಇದು ಸೇವ್ ಇದು ಮೂರನ್ನೂ ಹಾಕಿ ಫುಲ್ ಮಿಕ್ಸ್ ಮಾಡಿ ಕೊಡ್ತಾರೆ. ಬೈ ಇಸ್ಕೋ ಕ್ಯಾ ಬೋಲ್ತೆ ಹೋ? इसको क्या बोलते हो? ये तो छोला कचौरी, इसमें तो छोला है ही नहीं. छोला है ये हरा मटर और चाट मिक्स है इसको, तो चाट छोला कचौरी बोलते हैं. अच्छा ಬರೀದೆ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟ್. ಬನ್ನಿ ತಿನ್ನೋಣ. ಇದು ಮಮಲೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಇದು ಅಂತಿಂತು ಮಮಲೇಶ್ವರದು ದರ್ಶನ ಮುಗೀತು. ನೋಡಿ ಇದೆ ಬ್ಯಾಗ್ ಕಾಣಿಸ್ತಿದೆಯಲ್ಲ, ಇದೆ ಗರ್ಭಗುಡಿ ಇಲ್ಲೇ ಇರೋದು. ಇವಾಗ ಶೂಸ್ ಹಾಕೊಂಡು ಹೊರಡೋಣ ಬೈಕ್ ಹತ್ರ. ಅಲ್ಲಿಂದ ಬೈಕ್ ತೊಗೊಂಡು ಸೀದಾ ಅಜಂತ ಕೇವ್ಸ್ ಹತ್ರ ಬನ್ನಿ. ವಾ, ಲಾರಿ ಉಲ್ಟಾ ಆಗ್ಬಿಟ್ಟಿದೆಯಲ್ಲ, ಹತ್ತಿ ಲಾರಿ. ಸೊ ಸ್ಯಾಡ್. ಇಲ್ಲಿ ಯಾವುದೋ ಫೋರ್ಟ್ ಇದೆ ಮುಂದೆ. ಮಹಾರಾಷ್ಟ್ರ ಎಂಟ್ರ್ ಆದ್ವಿ.